ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದ್ಸಲ ಮಾರುತೇಶ್ ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಬಹಳ ಖುಷಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಆ ವಿಷಯ ಹೇಳ್ಕೊಳ್ತಿದ್ದಾರೆ. ಹೌದು, ನಾವು ಅಲ್ಪಸಂಖ್ಯಾತರ ರಕ್ಷಣೆಗೆ ಅಂತಾನೆ ಹೋಗಿ ಭೇಟಿಯಾದ್ವಿ ಅಂತ. ಸೊ ಮೆಸೇಜ್ ಇಸ್ ಕ್ಲಿಯರ್. ಅಲ್ಲ, ಸತೀಶ್ ಜಾರಕಿಹೊಳಿ ತಮ್ಮ ಮಹತ್ವಾಕಾಂಕ್ಷೆಯ ಹುದ್ದೆಗಳನ್ನು ಪಡೆಯುವಂಥದ್ದಿರ್ಬೋದು. ಅವರೇ ಹೇಳೋ ಪ್ರಕಾರ ನಮ್ದೇನು ಈಗ CM ರೇಸಲ್ಲಿ ಏನಿಲ್ಲ, ನಾವು 2028 ಕ್ಲೈಮ್ ಮಾಡ್ತೀವಿ ಅಂತ ಏನು ಅವರ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೋ ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳಿಗೆ ಅವರು ಸಾಕ್ಷಿಯಾಗ್ತಾ ಇದ್ದಾರೆ ಮತ್ತು ಆ ರೀತಿಯಾದಂತಹ ಬೆಳವಣಿಗೆಗಳಲ್ಲಿ ಅವರು ಪಾಲುದಾರರಾಗ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಈ ಹಿಂದೆ ನಡೆದಂತಹ ಉಪಚುನಾವಣೆಗಳಿರ್ಬೋದು, ಶಿಗ್ಗಾಮಿಯಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸುವಂಥ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಗ್ರೌಂಡ್ ಲೆವೆಲ್ನಲ್ಲಿದ್ದು ಕೆಲಸ ಮಾಡಿದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡ್ತು ಅಂತೇಳಿ ಅಲ್ಲಿನ ಕೆಲಸ ಮಾಡಿದಂಥವ್ರು ಇರ್ಬೋದು, ಅವ್ರ ಜೊತೆಗೆ ವರ್ಕ್ ಮಾಡಿದಂಥ ಮುಸ್ಲಿಂ ಕಮ್ಯುನಿಟಿ ಲೀಡರ್ಸ್ಗಳೇ ಹೇಳಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಈ ಬಾರಿ ಅಹಿಂದ ವರ್ಗ ಹೆಚ್ಚು ಇರುವಂತಹ ಬಾಗಲಕೋಟೆ ಉಪಚುನಾವಣೆಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಗ್ರೌಂಡ್ನಲ್ಲಿದ್ದು ನಿರಂತರವಾಗಿ ಕೆಲಸ ಮಾಡಿದ್ರು. ಅಂದರೆ ಈ ಥರದ ಬೆಳವಣಿಗೆಗಳು ಇದ್ದಾಗ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿ ಇರ್ತಾರೆ. ಜೊತೆಗೆ ಇತ್ತೀಚೆಗಷ್ಟೇ ಅಂದರೆ ಒಂದು 2-3 ತಿಂಗಳಾಗಿರ್ಬೋದು, ಯತೀಂದ್ರ ಅವರು ಅಹಿಂದ ನಾಯಕ ಅಂದರೆ ಸಿದ್ದರಾಮಯ್ಯನವರ ಬಳಿಕ ಅಹಿಂದ ನಾಯಕತ್ವವನ್ನು ವಹಿಸೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಿ ಮಾತನಾಡಿದ ಬಳಿಕ ಅವರ ನಡವಳಿಕೆ ಮತ್ತು ಅವರ ಪಾಲುದಾರಿಕೆ ಆಗ್ತಾ ಇರುವಂಥ ಚಟುವಟಿಕೆಗಳನ್ನು ನೋಡಿದಾಗಲೂ ಕೂಡ ಆ ರೀತಿಯಾದಂಥ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಯಾಕಂದರೆ ಅವರು ಹಿಂದೆ ಅಹಿಂದ ಒಕ್ಕೂಟಗಳ ಜೊತೆಗೆ ಸಭೆ ಮಾಡಿದರು, ಅವರ ನೋವು ಕಷ್ಟಗಳನ್ನು ಕೇಳಿದರು, ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಸಭೆ ನಡೆಸಿದರು. ಈ ಥರದ ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ. ಇದಾದಮೇಲೆ ಉಪಚುನಾವಣೆಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಈಗ ಅಲ್ಪಸಂಖ್ಯಾತ ಸಮುದಾಯದ ವಿಶ್ವಾಸವನ್ನು ಪಡೆಯುವಂಥ ನಿಟ್ಟಿನಲ್ಲಿ, ಈಗ ಆಗಿರ್ತಕ್ಕಂಥ ಗೊಂದಲಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಯಾಕಂದರೆ CM ಈ ವಿಚಾರದಲ್ಲಿ ಯಾವುದೇ ಕಾಲ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಕಾರಣ, ತಮ್ಮ ಜೊತೆಗೆ ಇದ್ದಂಥವರೇ ದಾವಣಗೆರೆ ಉಪಚುನಾವಣೆಯಲ್ಲಿ ಈ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಅವರನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ CMಗೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ರಾಜಣ್ಣ ಅವರು ಏನೇ ಕಮೆಂಟ್ ಮಾಡಿದ್ರು ಕೂಡ ಹೈಕಮಾಂಡ್ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾಗ, ನಿಮ್ಮ ಆಪ್ತರೇ ಈ ರೀತಿಯಾಗಿ ನಡ್ಕೊಂಡ್ರು ಅಂತ ಹೇಳಿದಾಗ CM ಅವರಿಗೆ ಯಾವುದೇ ಪ್ರತ್ಯುತ್ತರ ಕೊಡೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಅವರ ಜೊತೆಗೆ ಇರುವಂಥ ಸಹಪಾಠಿಗಳು ಇದನ್ನು ಕ್ಲೈಮ್ ಮಾಡ್ಬೋದು. ಈ ರೀತಿಯಾಗಿ ಹಾರ್ಶ್ ಡಿಸಿಷನ್ ಮಾಡಿದ್ದು ಸರಿಯಲ್ಲ ಅಂತೇಳಿ ಅದನ್ನು ರಿವೋಕ್ ಮಾಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ಬೋದು. ಆ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಮತ್ತು ಈ ರೀತಿಯಾದಂಥ ಬೆಳವಣಿಗೆಗಳಲ್ಲಿ ಕೆಲವರು ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿಕೊಳ್ಳುವಂತಹ ಸಲುವಾಗಿಯೂ ಕೂಡ ಇಂಥ ಚಟುವಟಿಕೆಗಳಲ್ಲಿ ಬಹಳ ಆಕ್ಟಿವ್ ಆಗಿ ಸಭೆಗಳನ್ನು ಮಾಡೋದು, ಮಾತುಕತೆಯನ್ನು ನಡೆಸೋದು ಇದೆಲ್ಲವೂ ಆಗ್ತಾ ಇರುತ್ತೆ. ಯಾಕೆಂದರೆ ಈ ವಿಚಾರದಲ್ಲಿ DK ಶಿವಕುಮಾರ್ ಜೊತೆಗೆ ಯಾರೂ ಮಾತನಾಡಲಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ನೇರವಾಗಿ ಅವರನ್ನು ಭೇಟಿಯಾಗಿ ದಾವಣಗೆರೆ ದಕ್ಷಿಣ ವಿಚಾರದಲ್ಲಾದಂಥ ಬೆಳವಣಿಗೆಗಳ ಬಗ್ಗೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದರು. ಅಲ್ಪಸಂಖ್ಯಾತರ ರಕ್ಷಣೆ ಮಾಡೋದಕ್ಕಾಗಿ ಬಂದಿದ್ದೀವಿ, ಅದ್ರ ಬಗ್ಗೆ ಚರ್ಚೆ ನಡೆಸಿದ್ದೀವಿ ಅಂತ ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಒಂದು ಕಡೆ ದಲಿತ ಸಮುದಾಯದ ವಿಶ್ವಾಸವನ್ನು ಗಳಿಸುವಂಥ ನಿಟ್ಟಿನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಹಿಂದ ವರ್ಗದ ಲೀಡರ್ ಆಗಿ ಎಮರ್ಜ್ ಆಗುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ನಾಳೆ KPCC ಸಾರಥ್ಯವನ್ನು ವಹಿಸಿದರೆ ಕಾಂಗ್ರೆಸ್ನ ಒಂದು ದೊಡ್ಡ ಕೋರ್ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಅಹಿಂದ ವೋಟ್ ಬ್ಯಾಂಕನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡ್ರೆ ಮುಂದೆ ಚುನಾವಣೆಗಳಲ್ಲಿ ನಮ್ಗೆ ಲಾಭ ಆಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೂ ಅನುಕೂಲ ಆಗುತ್ತೆ. ನಾನು ಏನಾದರೂ ಪಕ್ಷದ ಸಾರಥ್ಯವನ್ನು ವಹಿಸಿದರೆ ನನಗೂ ಕೂಡ ಅದು ಅನುಕೂಲ ಆಗುತ್ತೆ. ಯಾಕಂದರೆ ಪಕ್ಷದ ಸಾರಥ್ಯ ವಹಿಸಿದ ಮೇಲೆ ಕೆಲಸ ಮಾಡುವಂಥದ್ದು ನೋಡಿದ್ದೀವಿ. ಆದರೆ ಆ ಸಾರಥ್ಯವನ್ನು ಪಡೆಯಲಿದ್ದಕ್ಕೋಸ್ಕರ ಒಂದಷ್ಟು ವೇದಿಕೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಆ ರೀತಿಯಾದಂಥ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ನ ಒಳಗೆ ನಡೀತಾ ಇದೆ ಭಾವನಾ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಪ್ಲಾನ್ ಆಫ್ ಆ್ಯಕ್ಷನ್ ಮಾತ್ರ ಭಾಳ ಕ್ಲಿಯರ್ ಆಗಿ ಇದ್ದಂಗೆ ಇದೆ. ಯಾಕಂದರೆ ಹೆಚ್ಚು ಜಿಲ್ಲಾ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ. ಮಂಗಳೂರಿನಿಂದ ಹಿಡಿದು ಚಾಮರಾಜನಗರ ತನಕ, ಬೆಳಗಾವಿಯಿಂದ ಹಿಡಿದು ಬೀದರ್ ತನಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಹೆಚ್ಚು ಹೋಗ್ತಾರೆ. ಅಲ್ಲಿ ಅಹಿಂದ ಲೀಡರ್ಗಳ ಜೊತೆಗೆ ಸಭೆಗಳನ್ನು ಮಾಡ್ತಾರೆ, ಅವ್ರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾರೆ, ಅದನ್ನು ಪರಿಹರಿಸುವಂಥ ನಿಟ್ಟಿನಲ್ಲೂ ಕೂಡ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ಸ್ಟೇಟ್ ಕೂಡ ಓಡಾಡ್ತಾ ಇರುವಂಥದ್ದನ್ನು ಗಮನಿಸಿದರೆ ಅವರ ಮಹತ್ವಾಕಾಂಕ್ಷೆ ಏನಿದೆ ಅದನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಕೂಡ ಸತೀಶ್ ಜಾರಕಿಹೊಳಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಭಾವನೆ. ಎಸ್ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.